ಜೀವ ಮೊದಮೊದಲು ಅಜ್ಞಾನಾವಸ್ಥೆಯಲ್ಲಿ ಮುಳುಗಿಕೊಂಡಿರುತ್ತದೆ. ಅದಕ್ಕೆ ಭಗವಂತನ ಜ್ಞಾನ ಇರದು. ನಾನಾ ವಸ್ತುಗಳ ಜ್ಞಾನ, ಅನೇಕ ವಸ್ತುಗಳ ಜ್ಞಾನ ಇರುತ್ತದೆ. ಆದರೆ ಜ್ಞಾನ ದೊರೆತಾಗ ಅದಕ್ಕೆ ಬೋಧೆಯಾಗುತ್ತದೆ ಭಗವಂತ ಸರ್ವಭೂತಗಳಲ್ಲೂ ಇದ್ದಾನೆ ಎಂದು. ಒಬ್ಬನ ಕಾಲಿಗೆ ಮುಳ್ಳು ಚುಚ್ಚಿಕೊಂಡಿದೆ ಅಂತ ಇಟ್ಟುಕೊಳ್ಳಿ. ಆಗ ಆತ ಇನ್ನೊಂದು ಮುಳ್ಳನ್ನು ಹುಡುಕಿ ತಂದು ಮೊದಲನೇ ಮುಳ್ಳನ್ನು ತೆಗೆದುಹಾಕಿ ಬಿಡುತ್ತಾನೆ. ಎಂದರೆ ಸಾಧಕ ಅಜ್ಞಾನವೆಂಬ ಮುಳ್ಳನ್ನು ಜ್ಞಾನವೆಂಬ ಮುಳ್ಳಿನಿಂದ ತೆಗೆದುಹಾಕುತ್ತಾನೆ. ವಿಜ್ಞಾನ ದೊರೆತಾಗ ಆತ ಎರಡು ಮುಳ್ಳನ್ನೂ ಬಿಸಾಡಿ ಬಿಡುತ್ತಾನೆ. ಅಜ್ಞಾನ ಮುಳ್ಳು, ಜ್ಞಾನ ಮುಳ್ಳು ಎರಡನ್ನೂ. ಬಳಿಕ ಆತ ರಾತ್ರಿ ಹಗಲು ಭಗವಂತನನ್ನು ಕೇವಲ ದರ್ಶನ ಮಾಡುತ್ತಿರುವುದೇ ಅಲ್ಲ, ಆತನೊಡನೆ ಮಾತುಕತೆಯಾಡುತ್ತಲೂ ಇರುತ್ತಾನೆ. ಯಾರು ಹಾಲಿನ ವಿಷಯವಾಗಿ ಕೇವಲ ಕೇಳಿದ್ದಾನೋ ಆತ ಇನ್ನೂ ಅಜ್ಞಾನಿ. ಯಾರು ಹಾಲನ್ನು ನೋಡಿದ್ದಾನೋ ಆತನಿಗೆ ಜ್ಞಾನ ದೊರೆತಿದೆ. ಯಾರು ಹಾಲನ್ನು ಕುಡಿದು ಹೃಷ್ಟಪುಷ್ಟನಾಗಿದ್ದಾನೋ ಆತನಿಗೆ ವಿಜ್ಞಾನ ದೊರೆತಿದೆ. ಈ ರೀತಿಯಾಗಿ ಪರಮಹಂಸರು ತಮ್ಮ ಮಾನಸಿಕ ಅವಸ್ಥೆಯ ಸಂಬಂಧವಾಗಿ ಭಕ್ತರಿಗೆ ತಿಳಿಸಿದರು. ಅವರು ನಿಜವಾಗಿಯೂ ಒಬ್ಬ ವಿಜ್ಞಾನಿ. ಶ್ರೀರಾಮಕೃಷ್ಣರು ಭಕ್ತರಿಗೆ ಜ್ಞಾನಿ ಸಾಧುವಿಗೂ ವಿಜ್ಞಾನಿ ಸಾಧುವಿಗೂ ವ್ಯತ್ಯಾಸವಿದೆ. ಜ್ಞಾನಿ ಸಾಧು ಕುಳಿತುಕೊಳ್ಳುವ ವಿಧಾನವೇ ಬೇರೆ. ಆತ ಮೀಸೆ ಹುರಿ ಮಾಡಿ ಕುಳಿತುಕೊಳ್ಳುತ್ತಾನೆ. ಯಾರಾದರೂ ಆತನನ್ನು ನೋಡಲು ಬಂದರೆ ಅವರನ್ನು ಕೇಳುತ್ತಾನೆ, ಒಳ್ಳೆಯದು, ಏನಾದರೂ ಪ್ರಶ್ನೆ ಕೇಳುವುದು ಇದೆಯೇ? ಆದರೆ ಯಾರು ಭಗವಂತನನ್ನು ಸತತ ದರ್ಶಿಸುತ್ತಾ ಆತನೊಡನೆ ಸ್ನೇಹ ಭಾವದಿಂದ ಮಾತುಕತೆ ಆಡುತ್ತಿರುವನೋ ಆತನ ಎಂದರೆ ವಿಜ್ಞಾನಿಯ ಸ್ವಭಾವ ಜ್ಞಾನಿಯದಕ್ಕಿಂತ ಸಂಪೂರ್ಣ ಪ್ರತ್ಯೇಕ. ಆತ ಕೆಲವು ವೇಳೆ ಜಡನ ಹಾಗೆ, ಇನ್ನು ಕೆಲವು ವೇಳೆ ಪಿಶಾಚಿಯ ಹಾಗೆ, ಮತ್ತೆ ಕೆಲವು ವೇಳೆ ಬಾಲಕನ ಹಾಗೆ, ಮತ್ತೂ ಕೆಲವು ವೇಳೆ ಉನ್ಮತ್ತನ ಹಾಗೆ ವರ್ತಿಸುತ್ತಿರುತ್ತಾನೆ. ಆತ ಸಮಾಧಿಸ್ಥನಾದಾಗ ಬಾಹ್ಯಜ್ಞಾನ ಶೂನ್ಯನಾಗಿ ಜಡನಂತೆ ಕಾಣಬರುತ್ತಾನೆ. ಎಲ್ಲವೂ ಬ್ರಹ್ಮಮಯವಾಗಿರುವುದನ್ನು ನೋಡಿ ಆತ ಪಿಶಾಚಿಯ ಹಾಗೆ ವರ್ತಿಸುತ್ತಾನೆ. ಶುಚಿ ಅಶುಚಿಗಳ ಬೋಧೆ ಇರದು. ದೇಹ ಬಾಧೆ ತೀರಿಸಿಕೊಳ್ಳುತ್ತಿರುವಾಗ ಹಣ್ಣು ತಿಂದು ಬಿಡುತ್ತಾನೆ ಬಾಲಕನ ಹಾಗೆ. ಸ್ವಪ್ನದೋಷವಾದ ನಂತರ ಶುಕ್ರದಿಂದ ಈ ಶರೀರ ಉತ್ಪನ್ನವಾಗಿದೆಯಲ್ಲ ಎಂದು ಭಾವಿಸಿ ಅಶುಚಿಯಾಯಿತು ಎಂಬ ಬೋಧೆ ಇರುವುದಿಲ್ಲ. ಇದು ಪಿಷ್ಟ, ಅದು ಮೂತ್ರ ಎಂಬ ಜ್ಞಾನವಿರದು. ಎಲ್ಲವೂ ಬ್ರಹ್ಮಮಯವಾಗಿ ಕಾಣುತ್ತದೆ. ಅನ್ನ ಸಾರುಗಳನ್ನು ಹೆಚ್ಚು ದಿನ ಹಾಗೆಯೇ ಇಟ್ಟರೆ ಅವು ವಿಷ್ಟದ ಅವಸ್ಥೆಗೆ ಇಳಿದು ಬಿಡುತ್ತವೆ. ಮತ್ತೆ ಆತ ಉನ್ಮತ್ತನಂತಿರುತ್ತಾನೆ. ಆತನ ನಡತೆ, ನುಡಿ, ವ್ಯವಹಾರ ನೋಡಿ ಜನ ಭಾವಿಸಿಕೊಳ್ಳುತ್ತಾರೆ ಆತ ಹುಚ್ಚ ಎಂದು. ಅಥವಾ ಕೆಲವು ವೇಳೆ ಬಾಲಕನಂತಿರುತ್ತಾನೆ. ಯಾವ ಬಂಧನವೂ ಇಲ್ಲದೆ, ಲಜ್ಜೆ, ದ್ವೇಷ, ಸಂಕೋಚ ಇತ್ಯಾದಿ ಯಾವುವೂ ಇಲ್ಲದೆ ಭಗವಂತನ ದರ್ಶನ ದೊರೆತ ನಂತರ ಈ ಅವಸ್ಥೆ ಉಂಟಾಗುತ್ತದೆ. ಇದು ಚುಂಬಕ ಪೆಟ್ಟದ ಹತ್ತಿರ ಹಡಗು ಹೋಯಿತು ಎಂದರೆ ಅದರ ಸ್ಕ್ರೂ ಮೊಳೆಗಳು ಕಳಚಿ ಬಿದ್ದು ಹೋಗುವುದಿಲ್ಲವೇ? ಹಾಗೆ ಭಗವಂತನ ದರ್ಶನ ದೊರೆತ ನಂತರ ಕಾಮಕ್ರೋಧಾದಿಗಳು ಇರಲಾರವು. ಒಮ್ಮೆ ಕಾಳಿ ದೇವಾಲಯಕ್ಕೆ ಸಿಡಿಲು ಹೊಡೆಯಿತು. ಹೋಗಿ ನೋಡಿದಾಗ ಅದು ಮೊಳೆಗಳ ಬಾಯನ್ನೆಲ್ಲ ಮೊಟಕು ಮಾಡಿಬಿಟ್ಟಿತ್ತು. ಯಾರಿಗೆ ಭಗವಂತನ ಸಾಕ್ಷಾತ್ಕಾರ ದೊರೆತಿರುವುದೋ ಆತನಿಂದ ಸಂತಾನೋತ್ಪತ್ತಿ ಮಾಡುವ ಕಾರ್ಯ, ಸೃಷ್ಟಿಯನ್ನು ಮುಂದುವರಿಸುವ ಕಾರ್ಯ ಸಾಧ್ಯವಿಲ್ಲ. ಹಸಿ ಭತ್ತವನ್ನು ಹುಟ್ಟು ಹಾಕಿದರೆ ಅದು ಮೊಳೆತು ಪೈರಾಗುತ್ತದೆ. ಆದರೆ ಬೇಯಿಸಿದ ಭತ್ತ ಮೊಳೆಯದು. ಯಾರಿಗೆ ಭಗವಂತನ ದರ್ಶನವಾಗಿರುವುದೋ ಆತನ ಅಹಂ ಹೆಸರಿಗೆ ಮಾತ್ರ ಉಳಿದುಕೊಂಡಿರುತ್ತದೆ. ಈ ಅಹಂ ಮೂಲಕ ಯಾವ ದುಷ್ಟ ಕೆಲಸವನ್ನೂ ಮಾಡಲಾಗುವುದಿಲ್ಲ. ಅದು ಹೆಸರಿಗೆ ಮಾತ್ರ ಇರುತ್ತದೆ. ತೆಂಗಿನ ಮರದ ಮಚ್ಚೆಯ ಹಾಗೆ. ಮಟ್ಟೆ ಬಿದ್ದು ಹೋಗಿದೆ, ಈಗ ಕೇವಲ ಮಚ್ಚೆ ಮಾತ್ರ ಇದೆ. ನಾನು ಕೇಶವಸೇನನಿಗೆ ಹೇಳಿದೆ, ಅಹಂ ಎಂಬುದನ್ನು ನಾನು ಕರ್ತ, ನಾನು ಲೋಕ ಶಿಕ್ಷಣ ಕೊಡುತ್ತೇನೆ ಎಂಬ ಅಹಮ್ಮನ್ನು ತ್ಯಾಗ ಮಾಡಿಬಿಡು. ಕೇಶವಸೇನ ಹೇಳಿದ, ಮಹಾಶಯರೇ, ಹಾಗಾದರೆ ಸಮಾಜ ಏನೂ ಉಳಿಯದು. ಅದಕ್ಕೆ
ನಾನು ಉತ್ತರವಿತ್ತೆ, ಅಹಮ್ಮನ್ನು ತ್ಯಜಿಸಿಬಿಡು. ನಾನು ಭಗವಂತನ ದಾಸ, ನಾನು ಭಗವಂತನ ಭಕ್ತ ಎಂಬ ಅಹಮ್ಮನ್ನು ತ್ಯಜಿಸಬೇಕಾಗಿಲ್ಲ. ದುಷ್ಟ ಅಹಂ ನಮ್ಮಲ್ಲಿ ಇರುವುದರಿಂದ ಭಗವಂತನ ಅಹಂ ಎಂದೂ ನಮ್ಮಲ್ಲಿ ನೆಲೆಸದು. ಉಗ್ರಾಣವನ್ನು ಒಬ್ಬ ನೋಡಿಕೊಳ್ಳುತ್ತಾ ಇದ್ದರೆ ಮನೆ ಯಜಮಾನ ಆ ಕಡೆಗೆ ಸುಳಿಯುವುದೇ ಇಲ್ಲ. ಭಕ್ತರಿಗೆ ನೋಡಿ, ಈ ಕೈಗೆ ಪೆಟ್ಟು ತಾಕಿರುವುದರಿಂದ ನನ್ನ ಸ್ವಭಾವ ಬದಲಾವಣೆಯನ್ನು ಹೊಂದುತ್ತಿದೆ. ಈಗ ಭಗವಂತ ಮನುಷ್ಯನ ಆಂತರ್ಯದಲ್ಲಿ ಉಳಿದ ಜೀವರಾಶಿಗಳಿಗಿಂತ ಹೆಚ್ಚಾಗಿ ವ್ಯಕ್ತವಾಗಿರುವುದು ನನಗೆ ಕಾಣಬರುತ್ತಿದೆ. ಆತ ನನಗೆ ಹೇಳುತ್ತಿರುವಂತಿದೆ, ನಾನು ಮನುಷ್ಯನ ಆಂತರ್ಯದಲ್ಲಿ ವಾಸವಾಗಿದ್ದೇನೆ, ನೀನು ಮನುಷ್ಯನೊಡನೆ ಆನಂದಪಡು. ಮನುಷ್ಯರಲ್ಲಿಯೂ ಶುದ್ಧ ಭಕ್ತರಾದ ಮನುಷ್ಯರಲ್ಲಿ ಇನ್ನೂ ಹೆಚ್ಚಾಗಿ ಪ್ರಕಾಶವಾಗಿದ್ದಾನೆ. ಅದಕ್ಕಾಗಿ ನಾನು ನರೇಂದ್ರ, ರಾಖಾಲ ಇವರಿಗಾಗಿ ಬಹಳವಾಗಿ ವ್ಯಾಕುಲ ಪಡುವುದು. ಸರೋವರದ ತೀರದ ಉದ್ದಕ್ಕೂ ಚಿಕ್ಕ ಚಿಕ್ಕ ಬಿಲಗಳು ಇರುವುದುಂಟು. ಅಲ್ಲಿ ಮೀನು, ನಳ್ಳಿ ಇವೆಲ್ಲ ಬಂದು ಸೇರಿಕೊಳ್ಳುತ್ತವೆ. ಅದೇ ರೀತಿಯಾಗಿ ಮನುಷ್ಯನ ಆಂತರ್ಯದಲ್ಲಿ ಭಗವಂತನ ಪ್ರಕಾಶ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತದೆ. ಮನುಷ್ಯ ಸಾಲಿಗ್ರಾಮಕ್ಕಿಂತಲೂ ದೊಡ್ಡವನು ಎಂಬ ಹೇಳಿಕೆ ಇದೆ. ನರ ನಾರಾಯಣನೇ. ಪ್ರತಿಮೆಯಲ್ಲಿ ಭಗವಂತ ಆವಿರ್ಭಾವವಾಗುವಾಗ ಇನ್ನು ಆತ ಮನುಷ್ಯನಲ್ಲಿ ಆವಿರ್ಭಾವವಾಗಲೊಲ್ಲನೆ ಭಗವಂತ ನರಲೀಲೆ ನಡೆಸಲು ಮನುಷ್ಯ ರೂಪ ಧರಿಸಿ ಅವತರಿಸುತ್ತಾನೆ. ಉದಾಹರಣೆಗೆ ರಾಮಚಂದ್ರ, ಶ್ರೀಕೃಷ್ಣ, ಚೈತನ್ಯ ದೇವ ಅವತಾರ ಪುರುಷನ ಮೇಲೆ ಧ್ಯಾನ ಮಾಡಿದ್ದೇ ಆದರೆ ಭಗವಂತನ ಮೇಲೆ ಧ್ಯಾನ ಮಾಡಿದ ಹಾಗೆ ಬ್ರಾಹ್ಮ ಸಮಾಜದ ಅನುಯಾಯಿ ಭಗವಾನ್ ದಾಸ ಬಂದಿದ್ದಾನೆ. ಶ್ರೀರಾಮಕೃಷ್ಣರು ಭಗವಾನ್ ದಾಸನಿಗೆ ಋಷಿಗಳ ಧರ್ಮ ಎಂದರೆ ಸನಾತನ ಧರ್ಮ ಅನಾದಿ ಕಾಲದಿಂದ ಬದುಕಿ ಬಂದಿದೆ, ಅನಾದಿ ಕಾಲದವರೆಗೆ ಬದುಕಿಯೂ ಇರುತ್ತದೆ. ಈ ಸನಾತನ ಧರ್ಮದಲ್ಲಿ ನಿರಾಕಾರ ಪೂಜೆ, ಸಾಕಾರ ಪೂಜೆ ಈ ರೀತಿಯಾಗಿ ಎಲ್ಲ ವಿಧದ ಪ್ರಕಾರಗಳು, ಎಲ್ಲ ವಿಧದ ಪೂಜೆಗಳೂ ಇವೆ. ಜ್ಞಾನ ಮಾರ್ಗ, ಭಕ್ತಿ ಮಾರ್ಗ ಎಲ್ಲ ಇದೆ. ಉಳಿದ ಧರ್ಮಗಳೆಲ್ಲ ಎಂದರೆ ಆಧುನಿಕ ಧರ್ಮಗಳು ಕೆಲವು ಕಾಲ ಬದುಕಿರುತ್ತವೆ, ಅನಂತರ ನಶಿಸುತ್ತವೆ. 23ನೇ ಮಾರ್ಚ್ 1884 ಚೈತ್ರ ಕೃಷ್ಣ ಏಕಾದಶಿ ಭಾನುವಾರ. ಪರಮಹಂಸರು ಮಧ್ಯಾಹ್ನದ ಊಟವಾದ ನಂತರ ರಾಖಾಲ, ರಾಮ ಮೊದಲಾದವರೊಡನೆ ತಮ್ಮ ಕೊಠಡಿಯಲ್ಲಿ ಕುಳಿತುಕೊಂಡಿದ್ದಾರೆ. ಅವರ ಆರೋಗ್ಯ ಸರಿಯಾಗಿಲ್ಲ, ಕೈಗೆ ಇನ್ನೂ ಪಟ್ಟಿ ಕಟ್ಟಿಕೊಂಡಿದ್ದಾರೆ. ಪರಮಹಂಸರು ಅಸ್ವಸ್ಥರಾಗಿದ್ದರೂ ಆನಂದದ ಸಂತೆಯನ್ನೇ ಸೇರಿಸಿದ್ದಾರೆ. ಪ್ರತಿದಿನವೂ ಭಕ್ತರು ಗುಂಪು ಗುಂಪಾಗಿ ಬರುತ್ತಲೇ ಇದ್ದಾರೆ. ಯಾವಾಗ ನೋಡಿದರೂ ಭಗವತ್ ಸಂಬಂಧವಾಗಿಯೇ ಮಾತುಕತೆ ನಡೆಯುತ್ತಿದೆ. ಆನಂದ ಲಹರಿ ಸುಮ್ಮನೆ ಹರಿಯುತ್ತಿದೆ. ಪರಮಹಂಸರು ಕೆಲವು ವೇಳೆ ಕೀರ್ತನೆಯಲ್ಲಿ ತೊಡಗಿ ಕೀರ್ತನಾನಂದವನ್ನು, ಇನ್ನು ಕೆಲವು ವೇಳೆ ಸಮಾಧಿಸ್ಥರಾಗಿ ಬ್ರಹ್ಮಾನಂದವನ್ನು ಅನುಭವಿಸುತ್ತಿದ್ದಾರೆ. ಭಕ್ತರು ಸ್ತಂಭೀಭೂತರಾಗಿ ಇವುಗಳನ್ನೆಲ್ಲ ನೋಡುತ್ತಿದ್ದಾರೆ. ರಾಮ ಆರ್ ಮಿತ್ರನ ಕನ್ಯೆಯನ್ನು ನರೇಂದ್ರನಿಗೆ ಕೊಡುವುದಾಗಿ ಮಾತುಕತೆ ನಡೆದಿದೆ. ಬಹಳ ಹೆಚ್ಚಾಗಿ ವರದಕ್ಷಿಣೆ ಕೊಡುವುದಾಗಿ ಹೇಳಿದ್ದಾರಂತೆ. ಶ್ರೀರಾಮಕೃಷ್ಣರು ನಗುತ್ತ, ಹೌದು, ಅಲ್ಲೂ ಆತ ಒಬ್ಬ ಮುಂದಾಳು ಆಗಿಬಿಡಬಹುದು. ಯಾವ ಮಾರ್ಗ ಹಿಡಿದರೂ ಅದರಲ್ಲಿ ಆತ ಒಬ್ಬ ಮಹಾವ್ಯಕ್ತಿಯಾಗಿ ನಿಲ್ಲುತ್ತಾನೆ. ನರೇಂದ್ರನ ಸಂಬಂಧವಾಗಿ ಮಾತುಕತೆ ಇನ್ನೂ ಹೆಚ್ಚಾಗಿ ಮುಂದುವರಿಯಲು ಪರಮಹಂಸರು ಪ್ರೋತ್ಸಾಹವೀಯಲಿಲ್ಲ. ಶ್ರೀರಾಮಕೃಷ್ಣರು ರಾಮನಿಗೆ, ಒಳ್ಳೆಯದು, ಅಸ್ವಸ್ಥನಾದರೆ ನನಗೆ ಇಷ್ಟೊಂದು ಪುಕ್ಕಲತನ ಬಂದು ಬಿಡುತ್ತದೆಯಲ್ಲ, ಏಕೆ? ಒಮ್ಮೊಮ್ಮೆ ಇವನನ್ನು ನನಗೆ ಗುಣವಾಗುವ ಬಗೆ ಹೇಗೆ ಎಂದು ಕೇಳುತ್ತಿರುತ್ತೇನೆ. ನೋಡು, ನಂಬಿಕೆ ಇಟ್ಟರೆ ಎಲ್ಲರಲ್ಲೂ ಇಡಬೇಕು, ಇಲ್ಲದಿದ್ದರೆ ಯಾರಲ್ಲೂ ಕೂಡದು. ಭಗವಂತನೇ ಡಾಕ್ಟರು, ಕವಿರಾಜ ಎಲ್ಲ ಆಗಿದ್ದಾನೆ. ಆದ್ದರಿಂದ ಅವರೆಲ್ಲರಲ್ಲೂ ನಂಬಿಕೆ ಇಡಬೇಕು. ಅವರು ಕೇವಲ ಮನುಷ್ಯ ಮಾತ್ರರು ಎಂದು ಭಾವಿಸಿದರೆ ಅವರಲ್ಲಿ ಶ್ರದ್ಧೆ ಇಡಲಾಗುವುದಿಲ್ಲ. ಶಂಭುವಿಗೆ ಬಲವಾದ ಸನ್ನಿ,
ಡಾಕ್ಟರ್ ಸರ್ವಾಧಿಕಾರಿ ಆತನನ್ನು ಪರೀಕ್ಷಿಸಿ ಹೇಳಿದ, ಔಷಧದ ಉಷ್ಣ ಇದು ಎಂದು. ಹಲಧಾರಿ ಆತನಿಗೆ ತನ್ನ ಕೈ ತೋರಿಸಿದ. ಆತ ಹೇಳಿದ, ಎಲ್ಲಿ ನಿನ್ನ ಕಣ್ಣು? ನಿನಗೆ ಪ್ಲೀಹದ ರೋಗ, ತನಗೆ ಅಂಥದ್ದು ಏನೂ ಇಲ್ಲವೆಂದು ಹಲಧಾರಿ ಹೇಳಿದ. ಆದರೆ ಡಾಕ್ಟರ್ ಮಧು ಒಳ್ಳೆಯ ಔಷಧ ಕೊಡುತ್ತಾನೆ. ರಾಮ, ಔಷಧದಿಂದೇನೂ ಉಪಕಾರವಾಗುವುದಿಲ್ಲ, ಆದರೆ ಅದು ಪ್ರಕೃತಿಗೆ ಸಹಾಯ ಮಾಡುತ್ತದೆ. ಶ್ರೀರಾಮಕೃಷ್ಣರು, ಔಷಧದಿಂದ ಉಪಕಾರವಾಗದಿದ್ದಲ್ಲಿ ಅಫೀಮು ಮಲಬದ್ಧತೆಯನ್ನು ಉಂಟು ಮಾಡುತ್ತದೆಯಲ್ಲ, ಅದು ಹೇಗೆ? ರಾಮ ಈಗ ಕೇಶವಚಂದ್ರಸೇನನ ಸಾವಿನ ವಿಷಯವಾಗಿ ಮಾತು ಎತ್ತಿದ್ದಾನೆ. ರಾಮ, ನೀವು ಹೇಳಿದುದು ಸರಿ. ಗುಲಾಬಿ ಗಿಡ ಒಳ್ಳೆಯದಾಗಿದ್ದರೆ ತೋಟಗಾರ ಅದರ ಬೇರನ್ನು ಬಗೆದಿಡುತ್ತಾನೆ. ಅದು ಹಿಮವನ್ನು ಹೀರಿ ಇನ್ನೂ ಬಲಯುತವಾಗಲೆಂದು. ಸಿದ್ಧವಚನ ಫಲಿಸಿಬಿಟ್ಟಿತಲ್ಲ. ಶ್ರೀರಾಮಕೃಷ್ಣರು, ಅದೆಲ್ಲ ನನಗೆ ಗೊತ್ತಿಲ್ಲ. ನಾನು ಹಾಗೆ ಹೇಳಿದಾಗ ಗುಣಾಕಾರ ಭಾಗಾಕಾರ ಹಾಕಿ ಹೇಳಲಿಲ್ಲ. ಆ ರೀತಿಯಾಗಿ ಹೇಳುತ್ತಿರುವವರು ನೀವು ಮಾತ್ರವೇ. ರಾಮ, ಬ್ರಾಹ್ಮ ಸಮಾಜದವರು ನಿಮ್ಮ ವಿಷಯವಾಗಿ ತಮ್ಮ ಸುಲಭ ಸಮಾಚಾರ ಮಾಸಪತ್ರಿಕೆಯಲ್ಲಿ ಪ್ರಕಟಿಸಿದ್ದಾರೆ. ಶ್ರೀರಾಮಕೃಷ್ಣರು, ನನ್ನ ವಿಷಯವಾಗಿ ಏಕೆ ಪ್ರಕಟಿಸಿದ್ದಾರೆ? ಏನಿದೆಲ್ಲ? ಏಕೆ ಈಗ ಹಾಗೆ ಮಾಡಬೇಕು? ನಾನು ತಿಂದು ಉಂಡು ಆನಂದದಿಂದಿದ್ದೇನೆ. ನನಗೆ ಬೇರೇನೂ ಗೊತ್ತಿಲ್ಲ. ನಾನು ಒಮ್ಮೆ ಕೇಶವಸೇನನನ್ನು ಕೇಳಿದೆ, ನನ್ನ ವಿಷಯವಾಗಿ ಏಕೆ ಪ್ರಕಟಿಸಿದ್ದೀಯೇ? ಆತ ಹೇಳಿದ, ತಮ್ಮ ಹತ್ತಿರ ಜನ ಬರಲಿ ಎಂದು ಅಂತ. ಮನುಷ್ಯನ ಸ್ವಶಕ್ತಿಯಿಂದಲೇ ಲೋಕಶಿಕ್ಷಣ ಕಾರ್ಯ ಸಾಗದು. ಭಗವಂತನ ಶಕ್ತಿ ಒದಗದಿದ್ದರೆ ಅವಿದ್ಯೆಯನ್ನು ಗೆಲ್ಲಲಾಗುವುದಿಲ್ಲ. ಒಮ್ಮೆ ಇಬ್ಬರಿಗೆ ಕುಸ್ತಿ ನಡೆಯಿತು. ಹನುಮಾನ್ ಸಿಂಗನಿಗೂ ಮತ್ತು ಪಂಜಾಬಿನ ಒಬ್ಬ ಮುಸಲ್ಮಾನನಿಗೂ. ಮುಸಲ್ಮಾನ ಒಳ್ಳೆ ಗಟ್ಟಿಮುಟ್ಟಾಗಿ ಬೆಳೆದಿದ್ದ. ಆತ ಕುಸ್ತಿ ಮಾಡುವ ದಿನವೂ ಅಲ್ಲದೆ ಅದರ ಹಿಂದಿನ 15 ದಿನಗಳಿಂದಲೂ ಮಾಂಸ, ತುಪ್ಪ ಮೊದಲಾದವನ್ನು ಬಹಳ ಚೆನ್ನಾಗಿ ತಿಂದಿದ್ದ. ಎಲ್ಲರೂ ಭಾವಿಸಿದ್ದರು ಆತನೇ ಗೆಲ್ಲುವೆನೆಂದು. ಅತ್ತ ಕಡೆ ಹನುಮಾನ್ ಸಿಂಗನನ್ನು ನೋಡಿದರೆ ಉಡುಪೋ ಬಹಳ ಮಲಿನವಾಗಿತ್ತು. ಕೆಲವು ದಿನಗಳಿಂದ ಕಡಿಮೆಯಾಗಿ ಆಹಾರ ತೆಗೆದುಕೊಳ್ಳುತ್ತಾ ಮಹಾವೀರನ ಮಂತ್ರವನ್ನು ಜಪಿಸುತ್ತಲೇ ಬರುತ್ತಿದ್ದ. ಕುಸ್ತಿ ಮಾಡುವ ದಿನ ಪೂರ್ಣ ಉಪವಾಸ ಮಾಡಿದ್ದ. ಎಲ್ಲರೂ ಭಾವಿಸಿದ್ದರು ಈತ ನಿಶ್ಚಯವಾಗಿ ಸೋಲುವನೆಂದು. ಆದರೆ ಅಂದು ಗೆದ್ದವನು ಹನುಮಾನ್ ಸಿಂಗನೇ. ಯಾರು 15 ದಿನಗಳಿಂದ ಚೆನ್ನಾಗಿ ತಿಂದಿದ್ದನೋ ಆತನೇ ಸೋತು ಹೋದ. ಪ್ರಕಟಣೆ ಮುಂತಾದವುಗಳಿಂದ ಏನು ಪ್ರಯೋಜನ? ಯಾರು ಲೋಕಶಿಕ್ಷಣವನ್ನು ಮಾಡಬೇಕಾಗಿರುವುದೋ ಆತನಿಗೆ ಶಕ್ತಿ ಭಗವಂತನಿಂದಲೇ ಬರುತ್ತದೆ. ತ್ಯಾಗಿಯ ಕೈಯಲ್ಲಿ ವಿನ ಬೇರೆ ಯಾರ ಕೈಯಲ್ಲೂ ಲೋಕಶಿಕ್ಷಣ ಸಾಧ್ಯವಿಲ್ಲ. ನಾನಂತೂ ಮೂರ್ಖೋತ್ತಮ. ಎಲ್ಲರೂ ನಗುತ್ತಿದ್ದಾರೆ. ಒಬ್ಬ ಭಕ್ತ, ಹಾಗಿದ್ದ ಪಕ್ಷದಲ್ಲಿ ನಿಮ್ಮ ಮುಖದಿಂದ ವೇದಾಂತ ಇವೂ ಅಲ್ಲದೆ ಇನ್ನೂ ಏನೇನೋ ವ್ಯಕ್ತವಾಗಿದೆಯಲ್ಲ, ಅದು ಹೇಗೆ? ಶ್ರೀರಾಮಕೃಷ್ಣರು ನಗುತ್ತಾ, ನನ್ನ ಎಳೆ ವಯಸ್ಸಿನಲ್ಲಿ ಅಲ್ಲಿನ ಲಾಹಾರವರ ಮನೆಯಲ್ಲಿ ಸಾಧುಗಳು ಏನನ್ನು ಓದುತ್ತಿದ್ದರೋ ಅದು ನನಗೆ ಅರ್ಥವಾಗುತ್ತಿತ್ತು. ಆದರೆ ಅಲ್ಲಲ್ಲಿ ಸ್ವಲ್ಪ ಗೊತ್ತಾಗುತ್ತಿರಲಿಲ್ಲ. ಯಾರಾದರೂ ಪಂಡಿತರು ಬಂದು ಸಂಸ್ಕೃತದಲ್ಲಿ ಮಾತನಾಡಿದರೆ ನನಗೆ ಅರ್ಥವಾಗುತ್ತದೆ. ಆದರೆ ನಾನೇ ಸಂಸ್ಕೃತದಲ್ಲಿ ಮಾತನಾಡಬೇಕೆಂದರೆ ಸಾಧ್ಯವಾಗುವುದಿಲ್ಲ. ಭಗವಂತನ ಸಾಕ್ಷಾತ್ಕಾರ ಪಡೆಯುವುದೇ ಜೀವನದ ಉದ್ದೇಶ. ಲಕ್ಷ್ಯಕ್ಕೆ ಗುರಿಯಿಡುವ ಸಮಯದಲ್ಲಿ ಅರ್ಜುನ ಹೇಳಿದ, ನನಗೆ ಬೇರೇನೂ ಕಾಣುತ್ತಿಲ್ಲ. ಕೇವಲ ಹಕ್ಕಿಯ ಕಣ್ಣು ಮಾತ್ರವಲ್ಲದೆ ರಾಜರೂ ಕಾಣಿಸುತ್ತಿಲ್ಲ, ಹಕ್ಕಿ ಕೂಡ ಕಾಣಿಸುತ್ತಿಲ್ಲ. ಭಗವಂತನ ಸಾಕ್ಷಾತ್ಕಾರ ದೊರೆತರೆ ಬೇಕಾದಷ್ಟು. ಸಂಸ್ಕೃತ ಗೊತ್ತಾಗದಿದ್ದರೆ ಮುಳುಗಿ ಹೋಗಿ ಬಿಡುವುದೇನು? ಭಗವಂತನ ಸಾಕ್ಷಾತ್ಕಾರವನ್ನು ಪಡೆಯಲು ಯಾರು ವ್ಯಾಕುಲರಾಗಿದ್ದಾರೋ ಅವರು ಪಂಡಿತರಾಗಿದ್ದರೂ ಸರಿಯೇ ಅಥವಾ ನಿರಕ್ಷರ ಕುಕ್ಷಿಗಳಾಗಿದ್ದರೂ ಸರಿಯೇ, ಆತನ ಕೃಪೆ ಆತನ ಮಕ್ಕಳ ಮೇಲೆಲ್ಲ ಒಂದೇ ಸಮಾನ. ತಂದೆಗೆ ಎಲ್ಲ ಮಕ್ಕಳ ಮೇಲೂ ಒಂದೇ ವಿಧವಾದ ಪ್ರೀತಿ. ಒಬ್ಬ ತಂದೆಗೆ 5 ಜನ ಮಕ್ಕಳು ಅಂತ ಇಟ್ಟುಕೋ. ಅವರಲ್ಲಿ ಒಬ್ಬಿಬ್ಬರು ಅಪ್ಪ ಎಂಬುದಾಗಿಯೂ, ಕೆಲವರು ಪಪ್ಪ ಎಂಬುದಾಗಿಯೂ, ಇನ್ನು ಕೆಲವರು ಪಾ ಎಂಬುದಾಗಿಯೂ ಕರೆಯುವರು.
ಈ ಕೊನೆಯ ಮಕ್ಕಳಿಗೆ ಆತನ ಹೆಸರನ್ನು ಪೂರ್ಣವಾಗಿ ಉಚ್ಚರಿಸಲಾಗುತ್ತಿಲ್ಲ. ಪಾ ಎಂದು ಕರೆಯುವ ಮಕ್ಕಳಿಗಿಂತ ಪಪ್ಪ ಎಂದು ಕರೆಯುವ ಮಕ್ಕಳನ್ನು ತಂದೆ ಅಧಿಕವಾಗಿ ಪ್ರೀತಿಸುತ್ತಾನೇನೋ ಆತನಿಗೆ ಗೊತ್ತಿರುತ್ತದೆ. ಈ ಮಕ್ಕಳು ಇನ್ನೂ ಚಿಕ್ಕ ಶಿಶುಗಳು, ಅಪ್ಪ ಎಂದು ಕರೆಯಲು ಅವಕ್ಕೆ ಸಾಧ್ಯವಾಗುತ್ತಿಲ್ಲ ಎಂದು. ಈ ಕೈಗೆ ಪೆಟ್ಟು ತಗುಲಿದಂದಿನಿಂದ ನನ್ನ ಮಾನಸಿಕ ಅವಸ್ಥೆಯಲ್ಲಿ ಬದಲಾವಣೆ ಉಂಟಾಗುತ್ತಿದೆ. ನರಲೀಲೆಯ ಕಡೆ ಮನಸ್ಸಿನ ಒಲವು ಜಾಸ್ತಿಯಾಗುತ್ತಿದೆ. ಭಗವಂತನೇ ಮಾನವ ರೂಪ ಧರಿಸಿ ಕ್ರೀಡಿಸುತ್ತಿದ್ದಾನೆ. ಮಣ್ಣಿನ ಪ್ರತಿಮೆಯ ಮೂಲಕ ಆತನ ಪೂಜೆ ಸಾಧ್ಯವಾಗುವಾಗ ಮನುಷ್ಯನ ಮೂಲಕ ಸಾಧ್ಯವಿಲ್ಲವೋ? ಒಮ್ಮೆ ಸಿಂಹಳ ದ್ವೀಪದ ಹತ್ತಿರ ಒಂದು ಹಡಗು ಮುಳುಗಿ ಹೋಯಿತು. ಅದರಲ್ಲಿದ್ದ ಒಬ್ಬ ವ್ಯಾಪಾರಿ ತೇಲಿಕೊಂಡು ಬಂದು ಸಿಂಹಳ ದ್ವೀಪದ ದಡವನ್ನು ಮುಟ್ಟಿದ. ವಿಭೀಷಣನ ಸೇವಕರು ಆತನ ಆಜ್ಞೆಯ ಪ್ರಕಾರ ವ್ಯಾಪಾರಿಯನ್ನು ಆತನ ಹತ್ತಿರಕ್ಕೆ ಕರೆದುಕೊಂಡು ಹೋದರು. ಆಹಾ, ಈತ ನಮ್ಮ ರಾಮಚಂದ್ರ ಮೂರ್ತಿಯೇ, ಅದೇ ನರರೂಪ, ಹೀಗೆಂದು ಹೇಳಿ ವಿಭೀಷಣನು ಆನಂದದಿಂದ ತುಂಬಿ ತುಡುಕಾಡಲಾರಂಭಿಸಿದ. ಆ ವ್ಯಾಪಾರಿಯನ್ನು ವಸ್ತ್ರಾಭರಣಗಳಿಂದ ಸಿಂಗರಿಸಿ ಪೂಜಿಸಿ ಆತನಿಗೆ ಆರತಿ ಬೆಳಗಲಾರಂಭಿಸಿದ. ಮೊಟ್ಟ ಮೊದಲು ಈ ಕತೆ ನನ್ನ ಕಿವಿಗೆ ಬಿದ್ದಾಗ ನನಗೆಷ್ಟು ಆನಂದವಾಯಿತು ಎಂಬುದನ್ನು ಬಾಯಿಂದ ವರ್ಣಿಸಲಾರೆ. ಒಮ್ಮೆ ವೈಷ್ಣವಚರಣನನ್ನು ಕೇಳಿದಾಗ ಹೇಳಿದ, ಯಾರಿಗೆ ಯಾವ ವ್ಯಕ್ತಿಯ ಮೇಲೆ ಪ್ರೀತಿಯೋ ಆ ವ್ಯಕ್ತಿಯನ್ನೇ ಇಷ್ಟದೇವತೆ ಎಂದು ಭಾವಿಸಿದರೆ ಶೀಘ್ರವಾಗಿ ಭಗವಂತನೆಡೆಗೆ ಮನಸ್ಸು ತಿರುಗುತ್ತದೆ. ಕಾಮಾರಪುಕುರದ ಹತ್ತಿರವಿರುವ ಶ್ಯಾಮ್ ಬಜಾರಿನ ಕರ್ತಾಭಜ ಎಂಬ ಸಂಪ್ರದಾಯದ ಗಂಡಸರು ಹೆಂಗಸರು ಒಬ್ಬರಿಗೊಬ್ಬರು ಹೇಳಿಕೊಳ್ಳುತ್ತಾರೆ, ನಿನಗೆ ಯಾರನ್ನು ಕಂಡರೆ ಇಷ್ಟ? ಆ ವ್ಯಕ್ತಿಯನ್ನು ಕಂಡರೆ, ಹಾಗಾದರೆ ಆತನೇ ನಿನ್ನ ಇಷ್ಟದೇವ ಎಂಬುದಾಗಿ ಅರಿತುಕೋ. ಇದನ್ನು ಕೇಳಿದಾಗ ನಾನು ಹೇಳಿದೆ, ನನ್ನದು ಈ ವಿಧದ್ದಲ್ಲ, ನನ್ನದು ಮಾತೃಭಾವ. ನಾನು ಕಂಡದ್ದೇನೆಂದರೆ ಎಲ್ಲರೂ ಮಾತಿನಲ್ಲೇನೋ ಮಲ್ಲರು, ಆದರೆ ವ್ಯಭಿಚಾರದಲ್ಲಿ ಸಿದ್ಧರು. ಹೆಂಗಸರು ನನ್ನನ್ನು ಕೇಳಿದರೆ ನಮಗೆ ಮುಕ್ತಿ ಇಲ್ಲವೇ? ನಾನು ತಿಳಿಸಿದೆ, ಯಾವಾಗ ಒಬ್ಬನಲ್ಲಿ ನಿಷ್ಠೆಯಿಟ್ಟು ಆತನೇ ಭಗವಂತನೆಂದು ತಿಳಿಯುತ್ತೀರೋ ಆವಾಗ ಸಾಧ್ಯ. 5 ಮಂದಿ ಪುರುಷರೊಡನೆ ಇದ್ದರೆ ದೊರಕದು. ರಾಮ ಕೇದಾರ ಬಾಬು ಕರ್ತಾಭಜದವರ ಸ್ಥಳಕ್ಕೆ ಹೋಗಿದ್ದ ಅಂತ ಕಾಣುತ್ತೆ. ಶ್ರೀರಾಮಕೃಷ್ಣರು ಆತ ಅನೇಕ ಹೂವುಗಳಿಂದ ಮಧುವನ್ನು ಶೇಖರಿಸುತ್ತಾನೆ. ರಾಮ, ನಿತ್ಯ ಗೋಪಾಲ ಮೊದಲಾದವರಿಗೆ ತನ್ನ ಇಷ್ಟದೇವನೇ ಭಗವಂತ ಎಂಬುದಾಗಿ ಭಕ್ತ 100ಕ್ಕೆ 100 ಭಾಗ ನಂಬುವುದಾದರೆ ಆತನಿಗೆ ಭಗವಂತನ ಸಾಕ್ಷಾತ್ಕಾರ ದೊರಕುತ್ತದೆ, ದರ್ಶನ ದೊರೆಯುತ್ತದೆ. ಹಿಂದಿನ ಕಾಲದವರಿಗೆ ಭಗವಂತನಲ್ಲಿ ಶ್ರದ್ಧೆ ಬಹಳ ಅಧಿಕವಾಗಿತ್ತು. ಹಲಧಾರಿಯ ತಂದೆಯ ಶ್ರದ್ಧೆ ಎಷ್ಟು ಅದ್ಭುತವಾದದ್ದು. ಒಮ್ಮೆ ಆತ ತನ್ನ ಮಗಳ ಮನೆಗೆ ಹೋಗುತ್ತಿದ್ದ. ದಾರಿಯಲ್ಲಿ ಬಹು ಸುಂದರವಾದ ಹೂಗಳು ಮತ್ತು ಬಿಲ್ವಪತ್ರೆ ಇರುವುದನ್ನು ಕಂಡು ದೇವರ ಪೂಜೆಗಾಗಿ ಅವನ್ನು ಕೊಯ್ದು 5-6 ಮೈಲಿ ದೂರವನ್ನು ಮತ್ತೆ ಹಿಂದಿರುಗಿ ನಡೆದು ತನ್ನ ಮನೆಯನ್ನು ಸೇರಿದ. ಒಮ್ಮೆ ರಾಮಾಯಣ ನಾಟಕ ನಡೆಯುತ್ತಿತ್ತು. ಕೈಕೇಯಿ ರಾಮನನ್ನು ವನವಾಸಕ್ಕೆ ತೆರಳುವಂತೆ ಹೇಳಿದಳು. ನಾಟಕ ನೋಡಲು ಹೋಗಿದ್ದ ಹಲಧಾರಿಯ ತಂದೆ ಒಮ್ಮೆಗೇ ಎದ್ದು ನಿಂತ. ಯಾರು ಕೈಕೇಯಿಯ ಪಾರ್ಟು ವಹಿಸಿದ್ದನೋ ಆತನ ಹತ್ತಿರಕ್ಕೆ ಹೋಗಿ ಎಲಾ ಪಾಪಿ ಅಂತ ಹೇಳಿ ಪಂಜಿನಿಂದ ಆತನ ಮುಖ ಸುಡಲು ಹೋಗಿದ್ದ. ಆತ ಸ್ನಾನ ಮಾಡಿದ ನಂತರ ನೀರಿನಲ್ಲಿ ನಿಂತುಕೊಂಡು ರಕ್ತವರ್ಣಂ ಚತುರ್ಮುಖಂ ಎಂಬಿವೇ ಮೊದಲಾದ ಮಂತ್ರಗಳನ್ನು ಪಠಿಸಿ ಧ್ಯಾನ ಮಾಡುತ್ತಿದ್ದಾಗ ಕಣ್ಣು ನೀರಿನಿಂದ ತುಂಬಿಕೊಂಡು ಬಿಡುತ್ತಿತ್ತು. ನಮ್ಮ ತಂದೆ ಮರದ ಪಾದುಕೆಗಳನ್ನು ಹಾಕಿಕೊಂಡು ಬೀದಿಯಲ್ಲಿ ಹೋಗುವಾಗ ಗೌರವ ತೋರಿಸಲು ಅಂಗಡಿಯ ಜನ ಎದ್ದು ನಿಂತುಕೊಳ್ಳುತ್ತಿದ್ದರು. ಹೇಳುತ್ತಿದ್ದರು, ಅಗೋ ಅವರು ಅಲ್ಲಿ ಬರುತ್ತಿದ್ದಾರೆ. ಅವರು ಹಲಧಾರ ಪುಕುರಿನಲ್ಲಿ ಸ್ನಾನ ಮಾಡುವ ವೇಳೆಯಲ್ಲಿ ಬೇರೆ ಯಾರಿಗೂ ನೀರಿಗಿಳಿಯಲು ಸಾಹಸವಾಗುತ್ತಿರಲಿಲ್ಲ. ಮುನ್ನವೇ ಕೇಳಿ ತಿಳಿದುಕೊಳ್ಳುತ್ತಿದ್ದರು. ಏನು, ಅವರು ಸ್ನಾನ ಮಾಡಿ ಹೋದರೆ ರಘುವೀರ ರಘುವೀರ ಎಂದು ಜಪಿಸುವಾಗ ನಮ್ಮ ತಂದೆಯ ಎದೆ ಕೆಂಪೇರುತ್ತಿತ್ತು. ನನಗೂ ಹಾಗೇ ಆಗುತ್ತಿತ್ತು. ಬೃಂದಾವನಕ್ಕೆ ಹೋಗಿದ್ದಾಗ ಹುಲ್ಲುಗಾವಲಿನಿಂದ ಹಿಂದಿರುಗಿ ಬರುತ್ತಿದ್ದ ಗೋವುಗಳನ್ನು ನೋಡಿ ಭಗವದುದ್ದೀಪನವಾಗಿ ನನ್ನ ಶರೀರವೂ ಕೆಂಪೇರಿಬಿಟ್ಟಿತು.
ಆಗಿನ ಕಾಲದ ಜನರಿಗೆ ಭಗವಂತನಲ್ಲಿ ಅತ್ಯಂತ ಶ್ರದ್ಧೆ. ಜನ ಹೇಳುವುದೂ ಉಂಟು, ಆಗಿನ ಕಾಲದಲ್ಲಿ ಭಗವಂತ ಕಾಳಿ ರೂಪ ಧರಿಸಿ ನರ್ತಿಸುತ್ತಿದ್ದ, ಭಕ್ತ ನರ್ತನಕ್ಕೆ ಸರಿಯಾಗಿ ಕೈತಾಳ ಹಾಕುತ್ತಿದ್ದ ಎಂಬುದಾಗಿ. ಪಂಚವಟಿಯ ಕುಟೀರಕ್ಕೆ ಒಬ್ಬ ಹಠಯೋಗಿ ಬಂದಿದ್ದಾನೆ. ಏಡೇದೇರ್ ಕೃಷ್ಣ ಕಿಶೋರನ ಮಗ ರಾಮಪ್ರಸನ್ನ ಮತ್ತು ಇನ್ನೂ ಕೆಲವು ಮಂದಿ ಆ ಹಠಯೋಗಿಯನ್ನು ಬಹಳ ಶ್ರದ್ಧಾಭಕ್ತಿಯಿಂದ ಕಾಣುತ್ತಿದ್ದಾರೆ. ಆತನಿಗೆ ಬೇಕಾಗುವ ಅಫೀಮು ಮತ್ತು ಹಾಲಿಗೆ ತಿಂಗಳಿಗೆ 25 ರೂಪಾಯಿ ಖರ್ಚು ಬೀಳುತ್ತಿತ್ತು. ಆದ್ದರಿಂದ ರಾಮಪ್ರಸನ್ನ ಪರಮಹಂಸರನ್ನು ಪ್ರಾರ್ಥಿಸಿಕೊಂಡಿದ್ದ. ತಮ್ಮ ಹತ್ತಿರಕ್ಕೆ ಅನೇಕ ಮಂದಿ ಭಕ್ತರು ಬರುತ್ತಿದ್ದಾರೆ, ಅವರ ಕಿವಿ ಮೇಲೆ ತಾವು ಈ ಮಾತು ಹೇಳಿದರೆ ಹಠಯೋಗಿಯ ಖರ್ಚು ವೆಚ್ಚಗಳಿಗಾಗಿ ಸ್ವಲ್ಪ ದುಡ್ಡು ದೊರೆಯಬಹುದು ಎಂದು ಪರಮಹಂಸರು ಈಗ ಕೆಲವು ಮಂದಿ ಭಕ್ತರಿಗೆ ಹೇಳುತ್ತಿದ್ದಾರೆ. ಪಂಚವಟಿಗೆ ಒಬ್ಬ ಹಠಯೋಗಿ ಬಂದಿದ್ದಾನೆ, ಹೋಗಿ ನೋಡಿ ಬನ್ನಿ, ಆತ ಎಂಥವನು ಎಂಬುದನ್ನು ತಿಳಿದು ಬನ್ನಿ. ಠಾಕೂರ್ ದಾದಾ ಎಂಬ ಹೆಸರಿನ ಒಬ್ಬ ಯುವಕ ತನ್ನ ಒಬ್ಬಿಬ್ಬರು ಸ್ನೇಹಿತರೊಡನೆ ಕೊಠಡಿಯನ್ನು ಪ್ರವೇಶಿಸಿ ಪರಮಹಂಸರಿಗೆ ಪ್ರಣಾಮ ಮಾಡುತ್ತಿದ್ದಾನೆ. ಆತನಿಗೆ ವಯಸ್ಸು 27-28 ಇರಬಹುದು. ಆತನ ಮನೆ ವರಾಹನಗರದಲ್ಲಿದೆ. ಆತ ಒಬ್ಬ ಬ್ರಾಹ್ಮಣ ಪಂಡಿತನ ಮಗ. ಹರಿಕಥಾವೃತ್ತಿಯನ್ನು ಇಟ್ಟುಕೊಂಡಿದ್ದಾನೆ ಸಂಸಾರದ ಖರ್ಚು ವೆಚ್ಚಗಳಿಗಾಗಿ. ಒಮ್ಮೆ ಆತನಿಗೆ ವೈರಾಗ್ಯ ಬಂದು ಕೆಲವು ಕಾಲದ ಮಟ್ಟಿಗೆ ಮನೆ ಬಿಟ್ಟು ಹೊರಟು ಹೋಗಿದ್ದ. ಈಗಲೂ ಸಾಧನೆ ಭಜನೆಯನ್ನು ಮಾಡುತ್ತಾ ಇದ್ದಾನೆ. ಶ್ರೀರಾಮಕೃಷ್ಣರು: ಏನು, ನೀನು ನಡೆದು ಬಂದೆಯಾ? ಎಲ್ಲಿದೆ ಮನೆ? ದಾದಾ: ಹೌದು, ನಡೆದು ಬಂದೆ. ವರಾಹನಗರದಲ್ಲಿದೆ ಮನೆ. ಶ್ರೀರಾಮಕೃಷ್ಣರು: ಇಲ್ಲಿಗೆ ಬಂದ ಉದ್ದೇಶ? ದಾದಾ: ತಮ್ಮ ದರ್ಶನ ಮಾಡಿ ಹೋಗಲು ಭಗವಂತನಿಗೆ ಪ್ರಾರ್ಥನೆ ಸಲ್ಲಿಸುತ್ತಿದ್ದೇನೆ. ಆದರೆ ಆಗಾಗ ಅಶಾಂತಿ ಉಂಟಾಗುತ್ತದೆಯಲ್ಲ, ಏಕೆ? ಒಂದು 4-5 ದಿನಗಳ ಮಟ್ಟಿಗೆ ಬಹಳ ಆನಂದದಿಂದಿರುತ್ತೇನೆ, ಅನಂತರ ಅಶಾಂತಿ. ಹೀಗೇಕೆ? ಶ್ರೀರಾಮಕೃಷ್ಣರು: ಹಾಗೇನು ಸರಿಯಾದ ರೀತಿಯಲ್ಲಿ ಜೋಡಣೆ ಆಗಿಲ್ಲ. ಯಂತ್ರ ಕೆಲಸ ಮಾಡುವವನು ಚಕ್ರಗಳ ಹಲ್ಲುಗಳು ಸರಿಯಾಗಿ ಕುಳಿತುಕೊಳ್ಳುವಂತೆ ಮಾಡುತ್ತಾನೆ. ಆಗ ಯಂತ್ರ ಸುಲಲಿತವಾಗಿ ನಡೆಯುತ್ತದೆ. ನಿನ್ನ ವಿಷಯದಲ್ಲಿ ಎಲ್ಲೋ ಒಂದು ಕಡೆ ಸ್ವಲ್ಪ ತಡೆ ಇದೆ. ದಾದಾ: ಹೌದು, ನಿಜ, ಹಾಗೇ ಆಗಿರಬೇಕು. ಶ್ರೀರಾಮಕೃಷ್ಣರು: ಮಂತ್ರೋಪದೇಶ ಪಡೆದಿದ್ದೀಯೇನು? ದಾದಾ: ಹೌದು, ಪಡೆದಿದ್ದೇನೆ. ಶ್ರೀರಾಮಕೃಷ್ಣರು: ಮಂತ್ರದಲ್ಲಿ ಶ್ರದ್ಧೆ ಇರುವುದೇನು? ಠಾಕೂರ್ ದಾದನ ಒಬ್ಬ ಸ್ನೇಹಿತ ಹೇಳಿದ. ಈತ ಬಹಳ ಚೆನ್ನಾಗಿ ಹಾಡಬಲ್ಲ. ಶ್ರೀರಾಮಕೃಷ್ಣರು ಆತನಿಗೆ ಹೇಳಿದರು ಹಾಡುವಂತೆ. ಠಾಕೂರ್ ದಾದ ಹಾಡುತ್ತಿದ್ದಾನೆ. ಪ್ರೇಮಗಿರಿ ಕಂದರದ ಗುಹೇಲಿ ಯೋಗಿಯಾಗುತ್ತ ನಿಲ್ಲುವೆ, ದಿವ್ಯ ನಿತ್ಯಾನಂದ ನಿರ್ಜರದಲ್ಲಿ ಧ್ಯಾನದಿ ಮುಳುಗುವೆ, ತತ್ವಫಲರಸ ಪಾನಗೈಯುತ ಜ್ಞಾನ ಕ್ಷುಧೆಯನ್ನು ತಣಿಸುವೆ, ಪರಮಪುರುಷನ ಪಾದವನು ವೈರಾಗ್ಯ ಕುಸುಮದಿ ಪೂಜಿಪೆ, ಎದೆಯ ದಾಹಕ್ಕೆ ನೀರ ನೆರೆಯಲು ಕೂಪಜಲವನ್ನರಸದೆ, ಶಾಂತಿವಾರಿಯ ನೆತ್ತಿ ಹೃದಯದ ಹೊನ್ನಗಿಂಡಿಯ ತುಂಬುವೆ, ನಿನ್ನ ಪಾದ ಪದ್ಮಗಳ ಸುಧೆಯನ್ನು ದಿನವೂ ದಿನವೂ ಕುಡಿಯುತ್ತ, ನಗುವೆ ಕುಣಿಯುವೆ ಅಳುವೆ ಹಾಡುವೆ ಪರಮತೋಷದಿ ಮೀಯುತ್ತ. ಶ್ರೀರಾಮಕೃಷ್ಣರು: ಆಹಾ, ಬಹಳ ಒಳ್ಳೆ ಹಾಡು ಇದು. ದಿವ್ಯ ನಿತ್ಯಾನಂದ ನಿರ್ಜರದಲ್ಲಿ ತತ್ವಫಲ ರಸ ಪಾನಗೈಯುತ, ನಗುವೆ ಕುಣಿಯುವೆ ಅಳುವೆ ಹಾಡುವೆ. ನಿನ್ನಂಥವನ ಆಂತರ್ಯದಿಂದ ಇಂಥ ಹಾಡು ನನಗೆ ಬಹಳ ಆನಂದವಾಗಿ ಬಿಟ್ಟಿದೆ. ಇನ್ನೇಕೆ ನಿನಗೆ ಯೋಚನೆ? ಸಂಸಾರದಲ್ಲಿ ಇದ್ದೆ ಎಂದರೆ ಅದರ ಸುಖ ದುಃಖಗಳನ್ನು ಅನುಭವಿಸಲೇಬೇಕು. ಆಗಾಗ ಒಂದಿಷ್ಟು ಅಶಾಂತಿ ಉಂಟಾಗಿಯೇ ಉಂಟಾಗುತ್ತದೆ. ಮಸಿ ಕಟ್ಟಿದ ಕೊಠಡಿಯಲ್ಲಿ ವಾಸಿಸಿದರೆ ಮೈಗೆ ಅಲ್ಪ ಸ್ವಲ್ಪ ಮಸಿ ತಗಲುತ್ತದೆ. ದಾದಾ: ಒಳ್ಳೆಯದು. ಈಗ ನಾನು ಏನು ಮಾಡಬೇಕು? ದಯವಿಟ್ಟು ತಿಳಿಸಿ. ಶ್ರೀರಾಮಕೃಷ್ಣರು: ಕೈತಾಳ ಹಾಕುತ್ತಾ ಬೆಳಗ್ಗೆ ಸಾಯಂಕಾಲ ಹರಿನಾಮ ಸಂಕೀರ್ತನೆ ಮಾಡು. ಇನ್ನೊಮ್ಮೆ ಬಾ, ನನ್ನ ಕೈ ಸ್ವಲ್ಪ ಗುಣ ಹೊಂದಲಿ. ಮಹಿಮಚರಣ ಕೊಠಡಿಯನ್ನು ಪ್ರವೇಶಿಸಿ ಪರಮಹಂಸರಿಗೆ ಪ್ರಣಾಮ ಮಾಡಿದ. ಶ್ರೀರಾಮಕೃಷ್ಣರು ಆತನಿಗೆ ಹೇಳಿದರು: ಆಹಾ, ಈತ ಬಹಳ ಒಳ್ಳೆ ಹಾಡನ್ನು ಹಾಡಿದ. ಮತ್ತೆ ಹಾಡು,
ಆ ಹಾಡನ್ನು. ಠಾಕೂರ್ ದಾದಾ ಅದನ್ನು ಪುನಃ ಹಾಡಿದ. ಶ್ರೀರಾಮಕೃಷ್ಣರು ಮಹಿಮಚರಣನಿಗೆ, ನೀನು ಆ ಶ್ಲೋಕಗಳನ್ನು ಹೇಳು, ಹರಿಭಕ್ತಿಯ ಸಂಬಂಧವಾದವುಗಳು. ಮಹಿಮಚರಣ ನಾರದ ಪಂಚರಾತ್ರದಿಂದ ಕೆಲವು ಶ್ಲೋಕಗಳನ್ನು ಎತ್ತಿ ಹೇಳಿದ. ಶ್ರೀರಾಮಕೃಷ್ಣರು, ಆ ಭಾಗವೂ ಒಳ್ಳೆಯದೇ, ಪಡೆ ಅವನಿಂ ವೈಷ್ಣವೋಕ್ತ ಹರಿಭಕ್ತಿಯನ್ನು ಮಹಿಮಚರಣ ಪಠಿಸುತ್ತಿದ್ದಾನೆ. ಓ ಮಗು ಪರಬ್ರಹ್ಮ, ನಿನ್ನೀ ಜಪತಪವನ್ನು ನಿಲ್ಲಿಸೋ, ಜ್ಞಾನಸಿದ್ಧ ಶ್ರೀ ದ್ವಿಜವರ ಶಂಕರ ನೆಡೆ ನಡೆಯೋ, ಭವಗಳ ನಿಬಂಧಚ್ಛೇದ ಕಾರಣ ಶಕ್ತಿಯನ್ನು ಪಡೆ ಅವನಿಂ ವೈಷ್ಣವೋಕ್ತ ಹರಿಭಕ್ತಿಯನ್ನು. ಶ್ರೀರಾಮಕೃಷ್ಣರು, ಹೌದು, ಶಂಕರ ಹರಿಭಕ್ತಿಯನ್ನು ಕೊಡುತ್ತಾನೆ. ಮಹಿಮಚರಣ, ಪಾಶಮುಕ್ತನೇ ಸದಾಶಿವ. ಶ್ರೀರಾಮಕೃಷ್ಣರು, ಲಜ್ಜೆ, ದ್ವೇಷ, ಭಯ, ಸಂಕೋಚ ಇವೆಲ್ಲ ಪಾಶಗಳೇ, ನೀನೇನು ಹೇಳುತ್ತೀಯೇ? ಮಹಿಮಚರಣ, ಹೌದು, ನಿಶ್ಚಯ. ಗೋಪನ ಮಾಡುವ ಇಚ್ಛೆ, ಹೊಗಳಿದಾಗಿ ಹಿಗ್ಗುವುದು ಇವೂ ಕೂಡ. ಶ್ರೀರಾಮಕೃಷ್ಣರು, ಜ್ಞಾನಕ್ಕೆ 2 ಲಕ್ಷಣಗಳು. ಮೊದಲನೆಯದು ಕೂಟಸ್ಥ ಬುದ್ಧಿ. ಸಹಸ್ರಾರು ದುಃಖ, ಕಷ್ಟ, ವಿಪತ್ತು, ವಿಘ್ನ ಬಂದರೂ ಅಚಲವಾಗಿರುವಿಕೆ. ಕಮ್ಮಾರನ ಅಡಿಗಲ್ಲಿನ ಹಾಗೆ ಸತತ ಕೊಡತಿ ಏಟು ಬೀಳುತ್ತಿದ್ದರೂ ಅದು ಎಂದಿನಂತೆ ಇರುತ್ತದೆ. ಎರಡನೆಯದು ಪುರುಷಕಾರ, ಒಳ್ಳೆ ಪೌರುಷ. ಕಾಮಕ್ರೋಧ ನಮಗೆ ಅನಿಷ್ಟ ತರುತ್ತವೆ ತಾನೆ, ಅವನ್ನು ಒಮ್ಮೆಗೆ ತ್ಯಜಿಸಿಬಿಡುವ ಸ್ಥೈರ್ಯ. ಆಮೆ ತನ್ನ ಕೈಕಾಲುಗಳನ್ನು ಒಳಕ್ಕೆ ಸೆಳೆದುಕೊಂಡಿತೆಂದರೆ ಅದನ್ನು 4 ಭಾಗವಾಗಿ ಕತ್ತರಿಸಿದರೂ ಅದು ಮಾತ್ರ ಅವನ್ನು ಹೊರಕ್ಕೆ ಬಿಡದು. ಠಾಕೂರ್ ದಾದಾ ಮೊದಲಾದವರಿಗೆ ವೈರಾಗ್ಯದಲ್ಲಿ 2 ವಿಧ, ತೀವ್ರ, ಮಂದ. ಮಂದ ವೈರಾಗ್ಯ ಆಗುತ್ತಾ ಇದೆ, ಆಗುತ್ತೆ ಅನ್ನುವ ಹಾಗೆ, ಬಹಳ ನಿಧಾನವಾದ ತಾಳ. ತೀವ್ರ ವೈರಾಗ್ಯ ಸಾಣೆ ಹಿಡಿಸಿದ ಕತ್ತಿಯ ಅಲುಗಿನ ಹಾಗೆ, ಮಾಯಾಪಾಶವನ್ನು ಕಚ್ ಕಚ್ ಅಂತ ಕತ್ತರಿಸಿಬಿಡುತ್ತದೆ. ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ. ನಮೋ ನಾರಾಯಣ ಭವದುಃಖಹಾರಿ, ನಮೋ ನಾರಾಯಣ ಭವದುಃಖಹಾರಿ, ನಮೋ ನಾರಾಯಣ ಭವದುಃಖಹಾರಿ.